ಇನ್ ಮುಂದಕ್ಕೆ ಎಣ್ಣೆ ಕಡಿಮೆ ಮಾಡ್ಬೇಕಣ. ಏನೋ ನೀನ್ ಕುಡಿಯೋದು ಕಮ್ಮಿ ಮಾಡ್ತೀಯಾ? ನಾನ್ ನಂಬಲ್ಲ ಗುರು. ಬೆಳಗ್ಗೆ 9 ಗಂಟೆ ಆದ್ರೆ ಬಾರ್ ಓಪನ್ ಆಗಿಲ್ಲ ಅಂತ ಬಾರ್ ಓನರ್ ಮೇಲೆ ಕಂಪ್ಲೇಂಟ್ ಕೊಡೋ ನೀನ್ ಕುಡಿಯೋದ್ ಬಿಡ್ತೀಯಾ? ತಪ್ಪಾಗಿ ಮಾತಾಡ್ತಾ ಇದೀಯಾ. ಸಾಮಾನ್ಯವಾಗಿ ಹುಡುಗರು ಬ್ರೇಕಪ್ ಆಯ್ತು ಅಂತಂದ್ರೆ ಹುಡುಗಿನ ಮರ್ಯಾದಕ್ಕೋಸ್ಕರ ಕುಡಿತಾರೋ, ಆದ್ರೆ ನಾನು ಅವಳು ನೆನ್ಪಾಗ್ಲಿ ಅಂತ ಕುಡಿತಾ ಇದೀನಿ. ನಿಜವಾಗ್ಲೂ ನನ್ನ ಲೈಫ್ ನಾನೇ ಹಾಳು ಮಾಡ್ಕೊಂತ ಇದೀನೋ. ಅದು ಕಣ ಪಾಯಿಂಟು. ಅವಳನ್ನ ಮರ್ತಿ ನೀನ್ ಹೆಲ್ತ್ ಅಂಡ್ ನಿಮ್ ಫ್ಯಾಮಿಲಿ ಬಗ್ಗೆ ಕೇರ್ ಮಾಡು. ಆಮೇಲೆ ನಿನಗೇನಾದ್ರೂ ಹೆಚ್ಚು ಕಮ್ಮಿ ಆದಿ ನೀನ್ ಹೋಗಿ ಆಸ್ಪತ್ರೆಯಲ್ಲಿ ಬಿದ್ರೆ ನಿಮ್ಮ ಅಪ್ಪ ಕೋಟಿ ಕುಲ ಅಲ್ಲ ಅಲ್ಲಿ ಬಂದು ಬಿಲ್ ಪೇ ಮಾಡಕ್ಕೆ. ಕರೆಕ್ಟ್ ಗುರು, ಇವಾಗ ಹಾಸ್ಪಿಟ್ಲ್ ಖರ್ಚೆಲ್ಲ ತುಂಬಾ ಜಾಸ್ತಿ ಐತೆ. ಅದಕ್ಕೆ ನಾನು ರೀಸೆಂಟ್ ಆಗಿ ಹೆಲ್ತ್ ಇನ್ಸೂರೆನ್ಸ್ ಮಾಡಿಸೋದ್ನಾ. ಹೆಲ್ತ್ ಇನ್ಸೂರೆನ್ಸ್ ಅದು ತುಂಬಾ ಕಾಸ್ಟ್ಲಿ ಇರಲ್ವಾ? ಇಲ್ಲ ಗುರು, ತಿಂಗ್ಳಿಗೆ 400-500 ರೂಪಾಯಿ ಅಷ್ಟೇ, ಕೋಟಿವರೆಗೂ ಕವರೇಜ್ ಕೊಡ್ತಾರೆ. ನೀನು ಆನ್ಲೈನ್ ಅಲ್ಲಿ ಬೈ ಮಾಡೋದ್ರಿಂದ 25% ವರ್ಗೂ ಡಿಸ್ಕೌಂಟ್ ಸಿಗ್ಬೋದು. ಏನೆಲ್ಲ ಬೆನಿಫಿಟ್ ಸಿಗುತ್ತೋ? ಕ್ಯಾಶ್ಲೆಸ್ ಹಾಸ್ಪಿಟಲೈಸೇಷನ್, ರೂಮ್ ರೆಂಟ್ ಕವರೇಜ್, ಡೇ ಕೇರ್ ಟ್ರೀಟ್ಮೆಂಟ್, ನೋ ಕ್ಲೈಮ್ ಬೋನಸ್, ಫ್ರೀ ಹೆಲ್ತ್ ಚೆಕ್ಅಪ್, ಮತ್ತೆ ಎಮರ್ಜೆನ್ಸಿ ಟೈಮ್ ಅಲ್ಲಿ ಕ್ವಿಕ್ ಕ್ಲೈಮ್ ಸಪೋರ್ಟ್ ಕೂಡ ಸಿಗುತ್ತೆ. ಅಂದ್ರೆ ಎಮರ್ಜೆನ್ಸಿ ಬಂದ್ರೆ ತಕ್ಷಣ ಯೂಸ್ ಮಾಡ್ಬೋದಾ? ಹೌದು ಕಣ, 30 ನಿಮಿಷದಲ್ಲಿ ಕ್ಲೈಮ್ ಸಪೋರ್ಟ್ ಕೂಡ ಕೊಡ್ತಾರೆ. ಜೊತೆಲಿ ಪಾಲಿಸಿ ಬಜಾರ್ ಇಂದ ಡೆಡಿಕೇಟೆಡ್ ರಿಲೇಶನ್ಶಿಪ್ ಮ್ಯಾನೇಜರ್ ಕೂಡ ಕೊಟ್ಟಿರ್ತಾರೆ. ಅವ್ರ ಪ್ರೋಸೆಸ್ ಅಲ್ಲಿ ಹೆಲ್ಪ್ ಮಾಡ್ತಾರೆ. 51 ಇನ್ಸೂರೆನ್ಸ್ ಪಾರ್ಟ್ನರ್ಸ್ ಜೊತೆ ಕಂಪೇರ್ ಮಾಡಿ ನಿನಗೆ ಯಾವ್ದು ಬೆಸ್ಟ್ ಅನ್ಸುತ್ತೋ ಅದನ್ನ ಚೂಸ್ ಮಾಡು.